Hello guys, welcome to the review of ನಾನು ಈ ಮೂವಿ ನೋಡೋಕ್ಕಿಂತ ಮುಂಚೆ ನನಗಂತೂ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಲೈಕ್ ಮಾರ್ಕ್ ನೋಡೋಣ ಹೆಂಗಿರುತ್ತೆ, ಸೇಮ್ ಡೈರೆಕ್ಟ್ರು, ಸೇಮ್ ಹೀರೋ. ಲೈಕ್ ಲಾಸ್ಟ್ ಇಯರ್ ಇದೇ ಟೈಮಿಗೆ ಸೇಮ್ ಡೈರೆಕ್ಟ್ರು ಸೇಮ್ ಹೀರೋ ಕಾಂಬಿನೇಷನಲ್ಲಿ ರಿಲೀಸ್ ಆಗಿತ್ತು ಮ್ಯಾಕ್ಸು. ಇದೇ ಥರ ಅವರು ಮಾರ್ಕ್ ಅಂತ ಮಾಡಿದ್ದಾರೆ. ಸೇಮ್ ಒಂಥರ ರೆಪ್ಲಿಕೇಟ್ ಮಾಡ್ದಂಗೆ ಇತ್ತು. ಲೈಕ್ ಟ್ರೈಲರ್ ನೋಡಿದಾಗ ಸೇಮ್ ಶೇಡ್ಸು, ಲೈಕ್ ಸ್ಟೋರಿ ವೈಸ್ ಆಗಿರ್ಬೋದು, ಒನ್ ನೈಟ್ ನಡೆಯೋ ಸ್ಟೋರಿ ಆ ಥರ ಸಿಂಪಲ್ ಆಗಿದೆ ಅಂತ ಅನ್ನಿಸ್ತು. ನನಗೆ ಹೇಗೆ ಅನಿಸ್ತು ಅಂತ ತಿಳಿಸ್ತೀನಿ. ಇನ್ನು ಈ ಮೂವಿ ಸ್ಟೋರಿ ನೋಡೋದಾದ್ರೆ, ಸ್ಟೋರಿ ಬಂದು ಕ್ವೈಟ್ ಸಿಂಪಲ್ ಗುರು. ಲೈಕ್ ನೈಟ್ ಸೇಮ್ ಮ್ಯಾಕ್ಸ್ ಥರನೇ ಇದ್ರಲ್ಲೂ ಒನ್ ಆರ್ 2 ಡೇಸ್ ಅಲ್ಲಿ ನಡೆಯೋ ಸ್ಟೋರಿ. ಲೈಕ್ ಸಸ್ಪೆನ್ಷನ್ ಇರ್ತಾರೆ ಸುದೀಪ್ ಅವರು, ಅಜಯ್ ಮಾರ್ಕಂಡೆ ಅಂತ ಅವ್ರ ಕ್ಯಾರೆಕ್ಟರ್ ನೇಮು, ಏಕೆ ಮಾರ್ಕ್ ಅಂತ ಮೂವಿ ಟೈಟ್ಲ್ ಅಲ್ಲೇ ತಗೊಂಡಿದ್ದಾರೆ. ಅವ್ರು ಸಸ್ಪೆನ್ಷನ್ ಇರ್ತಾರೆ. ಅವರು ವಾಪಸ್ ಅದೊಂದು ಸ್ಟೇಷನ್ಗೆ ಬಂದಾಗ ಅಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಲೈಕ್ ಒಂದು ಮಕ್ಳು ಕಿಡ್ನಾಪ್ ಆಗಿರ್ತಾರೆ. ಅದನ್ನ ಕಂಡುಹಿಡಿಯೋದೇ ಮೇನ್ ಕೋರ್ ಸ್ಟೋರಿ. ಅದರಿಂದ ಇಂಟರ್ ಲಿಂಕ್ ಆಗಿದೆ. ಲೈಕ್ ಇದ್ರಲ್ಲಿ ಪಾಲಿಟಿಕ್ಸ್ ಮತ್ತೆ ಬಿಗ್ ಬಿಗ್ ಹೆಡ್ಸ್ ಎಲ್ಲ ಹೆಂಗ್ ಬಂದು ಲಿಂಕ್ ಆಗ್ತಾರೆ, ಇಂಟರ್ ಲಿಂಕ್ ಆಗ್ತಾರೆ. ಹಂಗೆ ಲಾಸ್ಟಿಗೆ ಮಕ್ಳನ್ನ ಏನ್ ಕಂಡುಹಿಡಿತಾರಲ್ಲ, ಕಾಪಾಡ್ತಾರ ಅನ್ನೋದೇ ಮೇನ್ ಕೋರ್ ಬೇಸ್ ಸ್ಟೋರಿ. ತುಂಬಾ ಯುನೀಕ್ ಸ್ಟೋರಿ ಏನಲ್ಲ, ಇದು ತುಂಬಾ ಮೂವೀಸ್ ಅಲ್ಲಿ ನೋಡಿದೀವಿ. ಹಳೆ ಮೂವೀಸ್ ಎಷ್ಟೊಂದು ಮೂವೀಸ್ ಅಲ್ಲಿ ನೋಡಿದೀವಿ. ಅದೇ ಹೇಳಿರೋ ರೀತಿ ಬೇರೆ ಇರ್ಬೋದು, ಸ್ಟೋರಿ ಮಾತ್ರ ಸಿಮಿಲರ್ ಇದೆ. ತುಂಬಾ ಹೊಸ ತರದ್ ಯುನೀಕ್ ಅಂತ ಅಂತದೇನಿಲ್ಲ. ಡಿಸೆಂಟ್ ಸ್ಟೋರಿ ಅಂತಾನೆ ಹೇಳ್ತೀನಿ. ಈ ಮೂವಿದು ಪಾಸಿಟಿವ್ ನೋಡೋದಾದ್ರೆ, ಲೈಕ್ ಮೈನ್ ಪಾಸಿಟಿವ್ ಬಂದು ಸುದೀಪ್ ಅವರು. ಲೈಕ್ ಅವರೇ ಈ ಮೂವಿದು ಬ್ಯಾಕ್ ಬೋನ್ ಇದ್ದಂಗೆ. ಲೈಕ್ ಒಬ್ರೇ ಎಲ್ಲಾ ಸೀಕ್ವೆನ್ಸ್ ಅಲ್ಲೂ ಬರ್ತಾರೆ. ಲೈಕ್ ಥ್ರೂಔಟ್ ದಿ ಮೂವಿ ಎಲ್ಲಾ ಸೀಕ್ವೆನ್ಸ್ ಅಲ್ಲೂ ಕಾಣಿಸ್ತಾರೆ. ಅವರೇ ಈ ಮೂವಿದು ಲೈಕ್ ಕೋರ್ ಪಾರ್ಟ್ ಅಂತ ಹೇಳ್ತೀನಿ. ಲೈಕ್ ಅವ್ರು ಇರ್ಲಿಲ್ಲ ಅಂದಿದ್ರೆ ಮೂವಿ ಇಲ್ಲ, ಆ ತರ ರೇಂಜ್ ಇದೆ. ಲೈಕ್ ಇರ್ಬೋದು ಗಿಲ್ಲನ್ನು ಎಲ್ಲ ಅವ್ರನ್ನು ಕಾನ್ಸಿಡರೇಷನ್ ತಗೋಬಹುದು ಅಂತ ಅನ್ಸ್ಬೋದು. ಆದ್ರೆ ಈ ಮೂವಿಲಿ ಲೈಕ್ ಔಟ್ ಅಂಡ್ ಔಟ್ ಸುದೀಪ್ ಅವರೇ ಕಾಣಿಸ್ತಾರೆ ನಿಮ್ಗೆ. ಲೈಕ್ ಅವರು ಆಕ್ಟಿಂಗ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಲೈಕ್ ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈಲಾಗ್ ಎಲ್ಲ ಸಗದಾಗಿ ಮಾಡಿದ್ದಾರೆ. ಸುದೀಪ್ ಅವರೇ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಈ ಮೂವಿಗೆ ಅಂತಾನೆ ಹೇಳ್ತೀನಿ. ಲೈಕ್ ಸುದೀಪ್ ಅವ್ರು ಇರ್ಲಿಲ್ಲ ಅಂದ್ರೆ ಈ ಮೂವಿನ ಯಾರು ನನ್ಗನ್ಸಂಗ್ ನೋಡಕ್ಕೂ ಬರ್ತಿರ್ಲಿಲ್ಲ ಅಂತಾನೆ ಅನ್ಸ್ತೀನಿ. ಸಗದಾಗಿ ಮಾಡಿದ್ದಾರೆ ನನ್ಗನ್ಸಂಗ್ ಸುದೀಪ್ ಅವರು. ಅದೇ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತಾನೆ ಹೇಳ್ತೀನಿ. ಇನ್ನೊಂದು ಪಾಸಿಟಿವ್ ನೋಡಕ್ ಹೋದ್ರೆ ಮ್ಯೂಸಿಕ್. ಲಿಟ್ರಲಿ ಗುರು, ಥಿಯೇಟರ್ ಅಲ್ಲಿ ಫುಲ್ ಸೌಂಡ್ ಕೊಟ್ಟಿದ್ರೆ ನಾವು ಫುಲ್ ಶೇಕ್ ಆಗ್ತೈತೆ ಆ ರೇಂಜಿಗೆ ಮ್ಯೂಸಿಕ್. ಲೈಕ್ ಟೈಟ್ಲ್ ಕಾರ್ಡ್ ಬಿದ್ಮೇಲೆ ನಾವು ಮ್ಯೂಸಿಕ್ ಬರುತ್ತೆ, ಒಂಥರ ಫುಲ್ಲು ಟ್ರಾನ್ಸ್ ಅಲ್ಲಿ ಐತೆ ಮ್ಯೂಸಿಕ್. ಸಖತ್ತಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಮಾತ್ರ. ಲೈಕ್ ಬಿ ಜಿ ಎಮ್ಸ್ ಅಷ್ಟೇ, ಲಿಟ್ರಲಿ ಬಿ ಜಿ ಎಮ್ಸ್ ಲಾಸ್ಟ್ ಟೈಮ್ ಮ್ಯಾಕ್ಸಿಗೂ ಸಕ್ಕತ್ತಾಗಿ ಕೊಟ್ಟಿದ್ರು, ಇದಕ್ಕೂ ಸಕ್ಕತ್ತಾಗೆ ಅವರು ಅವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡಿದ್ದಾರೆ. ಲೈಕ್ ಬಿ ಜಿ ಎಮ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲ ಕ್ರೇಜಿ ಆಗಿದೆ. ಈ ಮೂವಿಗೆ ಏನ್ ಬಿ ಜಿ ಎಮ್ಸ್ ಬೇಕೋ ಅಷ್ಟು ಕರೆಕ್ಟಾಗಿ ವ್ಯಾಲಿಡ್ ಆಗಿ ಕೊಟ್ಟಿದ್ದಾರೆ. ಎಲ್ಲೂ ಆ ಕಡೆ ಈ ಕಡೆ ಆಗಿಲ್ಲ ಮ್ಯೂಸಿಕ್ ವೈಸ್ಲಿ ಮೂವಿ ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಅದೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಮೂವಿಗೆ. ಲೈಕ್ ಮ್ಯೂಸಿಕ್ ಅಲ್ಲಿ ಈ ಮೂವಿ ತುಂಬಾ ಸಖತ್ತಾಗಿದೆ, ಅದೊಂದು ಪಾಸಿಟಿವ್ ಅಂತಾನೆ ಹೇಳ್ತೀನಿ ನಾನಂತೂ. ಇನ್ನು ಈ ಮೂವಿ ನೆಗೆಟಿವ್ಸ್ ನೋಡೋದಾದ್ರೆ, ನೆಗೆಟಿವ್ಸ್ ನನ್ಗನ್ನಿಸ್ದಂಗೆ ಲೈಕ್ ಮ್ಯಾಕ್ಸ್ ನೋಡಿದವ್ರಿಗೆ ಈ ಮೂವಿ ಏನು ಡಿಫರೆನ್ಸ್ ಅನ್ಸಲ್ಲ. ಲೈಕ್ ಮ್ಯಾಕ್ಸ್ ಮಾರ್ಕ್ ಎರಡು ಸಿಮಿಲರ್, ಆಲ್ಮೋಸ್ಟ್ ಸಿಮಿಲರ್, ರೆಪ್ಲಿಕೇಟ್ ಮಾಡಿದಂಗೆ ಇದೆ. ಲೈಕ್ ಸಿಮಿಲರ್ ಬ್ಯಾಕ್ ಡ್ರಾಪ್ ಸ್ಟೋರಿ, ಸಿಮಿಲರ್ ಬ್ಯಾಕ್ ಡ್ರಾಪ್ ವಿಜುವಲ್ಸ್, ಲೈಕ್ ಒನ್ ನೈಟ್ ಅಲ್ಲಿ ನಡೆಯೋ ಸ್ಟೋರಿ. ಲೈಕ್ ಅದೇ ತರ ಸುದೀಪ್ ಅವ್ರದ್ದು ಅಷ್ಟೇ ಸಿಮಿಲರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನ ಬರ್ದಿರೋದು. ತುಂಬಾ ರಿಸೆಂಬ್ಲೆನ್ಸ್ ಇದೆ ಮ್ಯಾಕ್ಸಿಗೂ ಮಾರ್ಕಿಗೂ, ತುಂಬಾ ರಿಸೆಂಬ್ಲೆನ್ಸ್. ಲೈಕ್ ಮ್ಯಾಕ್ಸ್ 2.0 ಅಂತ ಇಟ್ಟಿದ್ರೆ ಈ ಮೂವಿ ಟೈಟ್ಲ್ ಸಖತ್ತಾಗಿ ಸೂಟ್ ಆಗಿರೋದು ಮಾರ್ಕ್ಕಿನ. ಲೈಕ್ ಅದೇ ಜಾನ್ರ, ಅದೇ ತರಾನೇ ಲೈಕ್ ಮ್ಯಾನ್ರಿಸಮ್ಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದಾರೆ. ಬಿಟ್ರೆ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಮ್ಯಾಕ್ಸ್, ನೀವು ಮ್ಯಾಕ್ಸ್ ನೋಡಿದ್ರೆ ಹೆಂಗಿರುತ್ತೋ ಹಂಗೆ ಇದೆ ಮೂವಿ. ಅದು ನೋಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಏನು ಇದೇ ತರನ ಮಾಡಿದಾರಲ್ಲ ಸೆಕೆಂಡ್ ಮೂವಿನೂ, ಅದನ್ನೇ ಕಂಟಿನ್ಯೂ ಮಾಡಿರಂಗೈತೆ. ಆದ್ರೆ ಹೆಸರು ಟೈಟ್ಲ್ ಮಾತ್ರ ಚೇಂಜ್ ಅಂತ ಅನ್ಸುತ್ತೆ. ಅದು ಸ್ವಲ್ಪ ಇಷ್ಟ ಆಗಲ್ಲ ನನಗೆ ಗೊತ್ತಿರಂಗೆ. ಅದೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಏನೋ ಹೊಸದಾಗಿ ಮಾಡ್ಬೋದಿತ್ತೇನೋ ಅಂತ ಅನಿಸ್ತು. ಅದೊಂದು ನೆಗೆಟಿವ್ ಅಂತಾನೆ ಹೇಳ್ತೀನಿ. ಇನ್ನೊಂದು ನೆಗೆಟಿವ್ ನೋಡೋದಾದ್ರೆ, ಈ ಮೂವಿ ಕ್ಯಾಸ್ಟ್ ಸಿಕ್ಕಾಪಟ್ಟೆ ಜನ ಕ್ಯಾಸ್ಟ್ ಯೂಸ್ ಮಾಡ್ಬೋದು.
ಮಲಯಾಳಂ ಆಕ್ಟರ್ ಒಬ್ರು ಇದಾರೆ, ದಸರಾ ಮೂವಿಲಿ ವಿಲನ್ ಅವರು, ಅವ್ರ ಹೆಸರು ಗೊತ್ತಿಲ್ಲ, ಅವರು ಇನ್ವಾಲ್ವ್ ಮಾಡಿದ್ದಾರೆ. ತುಂಬಾ ಜನ ಲೈಕ್ ಒಂದು ಯೋಗಿ ಬಾಬು ಅವರು, ಇನ್ನೂ ಒಂದು 4-5 ಜನ ಇನ್ವಾಲ್ವ್ ಮಾಡಿದ್ದಾರೆ. ಲೈಕ್ ಕ್ಯಾಸ್ಟ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಲೈಕ್ ಸುದೀಪ್ ಅವ್ರನ್ನ ಬಿಟ್ರೆ ಮಿಕ್ಕಿದ್ ಯಾವ್ದು ಕ್ಯಾರೆಕ್ಟರ್ಸ್ ಅಷ್ಟು ಸ್ಟ್ರೆಂತ್ ಇಲ್ಲ. ನವೀನ್ ಚಂದ್ರ ಓಕೆ, ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಕೊಡುತ್ತಾ ಹೋಗುತ್ತೆ, ಆದ್ರೂ ಅವ್ರದ್ದು ಆ ರೇಂಜಿಗೆ ಏನಿಲ್ಲ. ನಿಮ್ ಮಿಕ್ಕಿದ ಕ್ಯಾಶ್ ಅದು ತುಂಬಾ ವೇಸ್ಟ್ ಮಾಡಿದ್ರು ಅಂತ ಅನಿಸ್ತು. ಲೈಕ್ ಯೋಗಿ ಬಾಬುನು ಅಷ್ಟೇ ಫೋರ್ಸ್ಫುಲಿ ತಂದಿ ಕ್ಯಾಸ್ಟ್ ಮಾಡ್ದಂಗಿತ್ತು. ಮಿಕ್ಕಿದ್ದು ಆ ಮಲಯಾಳಂ ಆಕ್ಟರ್ ಅಷ್ಟೇ ಫೋರ್ಸ್ಫುಲಿ, ಅವ್ರು ಲಿಟ್ರಲಿ ಒಳ್ಳೆ ಆಕ್ಟ್ರು, 5 ಮಿನಿಟ್ಸ್ ಇಲ್ಲ ಮೂವಿಲಿ ಅಂತ ಆಕ್ಟರ್ನ ಸುಮ್ಮನೆ ತಗೊಬಂದು ವೇಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತು. ತುಂಬಾ ಜನ ಹಿಂಗೆ ಸಣ್ಣ ಸಣ್ಣ ರೋಲ್ಸಿಗೆ ಬಂದಿದ್ದಾರೆ, ಅಷ್ಟು ಆಪ್ಟ್ ಆಗಿ ಸೂಟ್ ಆಗಿಲ್ಲ. ಅದೊಂದು ನೋಡ್ತಿದ್ರೆ ಅವ್ರನ್ನ ಆಕ್ಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಆಕ್ಟರ್ಸ್ ಇಟ್ಕೊಂಡು. ಲೈಕ್ ಅವ್ರು ಅಕಸ್ಮಾತ್ ವಿಲನ್ ಆದ್ರೆ ಅವ್ರ ಕಡೆಯಿಂದ ವಿಲನಿಸಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯೋಗಿ ಬಾಬು ಅವರಿದ್ರೆ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟು ವರ್ಕೌಟ್ ಆಗಿಲ್ಲ ಅವ್ರ ಕಾಂಬಿನೇಷನ್ ಎಲ್ಲ. ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಆಯ್ತು ಈ ಮೂವಿಗೆ ಅಂತಾನೆ ಹೇಳ್ತೀನಿ. ಅದೊಂದು ನೆಗೆಟಿವ್ ಅಂತಾನೆ ಹೇಳ್ತೀನಿ ಮೂವಿಗೆ. ಇನ್ನೊಂದು ನೆಗೆಟಿವ್ ನನ್ಗೆ ಅನ್ಸಿದ್ದು, ಲೈಕ್ ಮ್ಯಾಕ್ಸ್ ಅಲ್ಲೂ ಆಗಿರ್ಬೋದು, ಮಾರ್ಕ್ ಅಲ್ಲೂ ಆಗಿರ್ಬೋದು, ಅವ್ರದ್ದು ಬ್ಯಾಕ್ ಸ್ಟೋರಿನೇ ಹೇಳಿರಲ್ಲ. ಸುದೀಪ್ ಅವ್ರು ಏನಕ್ಕೆ ಸಸ್ಪೆಂಡ್ ಆಗಿರ್ತಾರೆ, ಅವರು ಆದಿಕೇಶವ್ ಅಂತ ಇರ್ತಾನೆ, ಅವ್ರಿಗೂ ಇವ್ರಿಗೂ ಏನು ಇರತ್ವ, ಲೈಕ್ ಅವ್ರು ಎನಿಮೀಸ್ ಆಗಿ ಏನಕ್ಕೆ ಇರ್ತಾರೆ. ಮ್ಯಾಕ್ಸ್ ಅಲ್ಲೂ ಹಂಗೆ ಇತ್ತು, ಅವ್ರು ಏನು ಮ್ಯಾಕ್ಸ್ ಅಂತ ಏನಕ್ಕೆ ಕರಿತಿದ್ರು, ಹಂಗೆ ಹಿಂಗೆ ಅದರ ಬ್ಯಾಕ್ ಸ್ಟೋರಿನೇ ಇಲ್ಲ. ಇದ್ರಲ್ಲೂ ಅಷ್ಟೇ ಮಾರ್ಕ್ ಅಂತ ಕರೀತಾರೆ, ಅದು ಏನಕ್ಕೆ ಮಾರ್ಕ್ ಆಗಿದ್ದು, ಯಾವ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಸಸ್ಪೆನ್ಷನ್ ಎಲ್ಲ ಏನು ತೋರಿಸಿಲ್ಲ. ಡೈರೆಕ್ಟ್ ಆನ್ ದಿ ಪಾಯಿಂಟ್ ಸಿಚುವೇಶನ್ ಇರುತ್ತೋ ಅದೇ ಬರ್ತಾರೆ. ಅದೊಂದು ಸ್ವಲ್ಪ ಫಸ್ಟ್ ಹಾಫ್ ಅಲ್ಲಿ ಅವ್ರನ್ನ ಬ್ಯಾಕ್ ಸ್ಟೋರಿ ತೋರಿಸಿದ್ರೆ ಇನ್ನೂ ಸಖತ್ತಾಗಿರೋದಂತಾನೆ ಅನಿಸ್ತು. ಅದೊಂದು ಸ್ವಲ್ಪ ಎಲ್ಲೋ ಮಿಸ್ ಆಗ್ತಿದೆ, 2 ಮೂವಿಲೂ ಅದೊಂದು ಪೀಸ್ ಮಿಸ್ ಆಗ್ತಿದೆ ಅಂತ ಅನಿಸ್ತು. ನೆಕ್ಸ್ಟ್ ಏನಾರ ಮೂವಿ ಮಾಡಕ್ ಹೋದ್ರೆ ಈ ತರ ಲೈಕ್ ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಪ್ಲಾನ್ ಮಾಡಿದ್ರೆ ಅವ್ರದ್ದು ಅವಾಗ ತೋರಿಸ್ಬೋದೇನೋ, ನೋಡೋಣ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಅದೊಂದು ಸ್ವಲ್ಪ ನೆಗೆಟಿವ್ ಅಂತಾನೆ ಅನಿಸ್ತು ನನಗೆ. ಓವರ್ ಆಲ್ ಆಗಿ ಈ ಮೂವಿ ಬಗ್ಗೆ ಒನ್ ನೋಡಲ್ಲಿ ಹೇಳೋದಾದ್ರೆ, ಆ ಡೀಸೆಂಟ್ ಮೂವಿ ಅಂತಾನೆ ಹೇಳ್ತೀನಿ. ಲೈಕ್ ಕಮರ್ಷಿಯಲಿ ಆ ಡೀಸೆಂಟ್ ಮೂವಿ ಅಂತಾನೆ ಹೇಳ್ತೀನಿ. ಚೆನ್ನಾಗಿದೆ ಮೂವಿ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗಿದೆ. ಲೈಕ್ ಒನ್ ಟೈಮ್ ಆರಾಮಾಗಿ ನೋಡ್ಬೋದು. ಸುದೀಪ್ ಫ್ಯಾನ್ಸಿಗೆ ತುಂಬಾ ಇಷ್ಟ ಆಗುತ್ತೆ, ಲೈಕ್ ಕಮರ್ಷಿಯಲಿ ತುಂಬಾ ಇಷ್ಟ ಆಗುತ್ತೆ. ಮ್ಯಾಕ್ಸ್ ನೋಡಿರೋರ್ಗೆ ಸೇಮ್ ಫೀಲೇ ಕೊಡುತ್ತೆ. ಲೈಕ್ ಮ್ಯಾಕ್ಸ್ ನೋಡಿಲ್ದೇ ಇರೋರ್ಗೆ ಈ ಮೂವಿ ಬಂದು ನೋಡೋಕೆ ಏನೋ ಒಂಥರ ಹೊಸ ಫೀಲ್ ಕೊಡುತ್ತೆ ಅಷ್ಟೇ. ಆದ್ರೆ ಸಿಮಿಲರ್ ಇದೆ ಸಿಕ್ಕಾಪಟ್ಟೆ, ಮ್ಯಾಕ್ಸ್ಗೂ ಮಾರ್ಕ್ಗೂ ತುಂಬಾ ಸಿಮಿಲಾರಿಟೀಸ್ ಇದೆ. ಅಷ್ಟು ಓಹೋ ಯೂನಿಕ್ನೆಸ್ ಏನಿಲ್ಲ, ಲೈಕ್ ಅದೇ ಸಿಮಿಲರ್. ನಿಮ್ ಮ್ಯಾಕ್ಸ್ ಮಾರ್ಕ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಡಿಫ್ರೆನ್ಸ್ ಗಳು ಗೊತ್ತಾಗಲ್ಲ. ಈಸಿ ಅದೇ 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 ಶಾರ್ಟ್ಸ್ ಎಲ್ಲ ಅದೇ ತರ ಇದೆ ಅಂತಾನೆ ಅನ್ಸುತ್ತೆ ನಿಮ್ಗೆ. ಆ ಡೀಸೆಂಟ್ ಒನ್ ಟೈಮ್ ವಾಚ್ ಅಂತಾನೆ ಹೇಳ್ತೀನಿ. ಲೈಕ್ ಆದ್ರೆ ಕಮರ್ಷಿಯಲಿ ಸುದೀಪ್ ಅವ್ರನ್ನ ನೋಡಕ್ ಹೋಗ್ಬೋದು. ಮ್ಯೂಸಿಕ್ ಇನ್ನೊಂದು ಪಾಸಿಟಿವ್, ಅದನ್ನು ನೋಡಕ್ ಕೇಳಕ್ ಹೋಗ್ಬೋದು ಇನ್ನೊಂದ್ಸತಿ ನೀವು. ಅದಕ್ಕೇನೆ ಈ ಮೂವಿ ನೋಡ್ಬೋದು ಅಂತ ಹೇಳ್ತೀನಿ. ನನ್ನ ರೇಟಿಂಗ್ ಬಂದು ಈ ಮೂವಿಗೆ 3.5/5. ಇನ್ನು ನೀವು ಆಲ್ರೆಡಿ ಮೂವಿನ ನೋಡಿದ್ರೆ ನಿಮ್ಗೆ ಅನ್ಸುತ್ತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.